Okay, Sunidhi, appa, amma, parents proud, relatives proud. What about your friends? Friends are like treating me in a celebrity pa. Celebrity ಬಂದ್ಲು ನೋಡ್ರಿ ಅವ್ರು ಬಂದಾಗ ಇವನ್ ಮೈ ಜೂನಿಯರ್ ನನ್ನ ಜೂನಿಯರ್ಸ್ ಸೆವೆಂತ್ ಸಿಕ್ಸ್ತ್ ಫಿಫ್ತ್ ಅವರೆಲ್ಲರೂ ಬರೋರು ಅಕ್ಕ ಒಂದು ಆಟೋಗ್ರಾಫ್ ಅಕ್ಕ ಒಂದು ಸಿಗ್ನೇಚರ್ ಅಕ್ಕ ಒಂದು ಪಿಕ್ಚರ್ ಕ್ಲಾಸ್ ಸ್ಕೂಲ್ ಮುಗೀತು ಕೆಳಗೆ ಬಂದಿರ್ತಾರೆ ಅವ್ರ ಪ್ಯಾರೆಂಟ್ಸ್ ಬಂದಿರ್ತಾರೆ ಅಪ್ಪಿ ನಿನ್ ಬಗ್ಗೆ ನನ್ನ ಮಕ್ಕಳೆಲ್ಲ ಹೇಳ್ತಿರ್ತಾರೆ ಹಂಗೆ ಹಿಂಗೆ ಅಂತ ಆ್ಯಂಡ್ ಮೈ ಸೀನಿಯರ್ಸ್ ಆರ್ ಲೈಕ್ ಫುಲ್ ಪ್ರೌಡ್ ಕ್ಲಾಸ್ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ನಂಗೆ ಮೊದಲು ಲೈಕ್ ಫ್ರೆಂಡ್ಸ್ ಇದ್ವಿ ಚೆನ್ನಾಗಿದ್ವಿ ಬಟ್ ಈ ಫುಲ್ ಸೆಲೆಬ್ರಿಟಿ ವೈಬ್ಸ್ ಬರ್ಬೇಕು. ದಟ್ ಇಸ್ ಸಚ್ ಅ ಪ್ರೌಡ್ ಫೀಲಿಂಗ್ ಐ ಟೆಲ್ ಯು. ಈಗ ಓಕೆ ಫ್ರೆಂಡ್ಸ್ ನಿನ್ನ ಸೆಲೆಬ್ರಿಟಿ ತರ ಟ್ರೀಟ್ ಮಾಡ್ತಿದ್ದಾರೆ ಮತ್ತೆ ಪೇರೆಂಟ್ಸ್ ಕೂಡ ಪ್ರೌಡ್ ಆಗಿದ್ದಾರೆ. ವಾಟ್ ಅಬೌಟ್ ಯುವರ್ ಫ್ಯೂಚರ್? ಲೈಕ್ ಬೇರೆ ಕಡೆ ಪ್ರಾಜೆಕ್ಟ್ಸ್ ಇಂದ ಆಫರ್ ಬರ್ತಾ ಇದೆಯಾ ಸಾಂಗ್ ನೋಡಾದ್ಮೇಲೆ? ಆಫರ್ಸ್ ಬರ್ತಾ ಇದೆ, ನೋಡ್ಬೇಕು ಏನ್ ಮಾಡ್ಬೇಕು. ಸೊ ಏನಾದ್ರು ಪ್ಲಾನ್ಸ್ ಇದೆಯಾ ಸರ್? ನೀವು ಆಸ್ ಅ ಗುರು ಏನ್ ಸಜೆಸ್ಟ್ ಮಾಡ್ತೀರಾ? ಇಲ್ಲ ಖಂಡಿತ ಇದೆ. ನಂಗೊಂದಷ್ಟು ಜನ ಅವಳ ಡಾನ್ಸ್ನ ನೋಡ್ಬಿಟ್ಟು ನಂಗೆ ಕೇಳಿ ಅವಳ ಕಾಂಟ್ಯಾಕ್ಟ್ ನಂಬರ್, ಅವ್ರ ಪೇರೆಂಟ್ಸ್ ಕಾಂಟ್ಯಾಕ್ಟ್ ನಂಬರ್ ಇಸ್ಕೊಂಡಿದ್ದಾರೆ. ಸೊ 100% ಅವಳಿಗೆ ಒಂದು ಒಳ್ಳೆ ಫ್ಯೂಚರ್ ಇದೆ ಈ ನಿಲ್ಲಬೇಡ ಮುಖಾಂತರ. ಒಂದಷ್ಟು ಐ ಡೋಂಟ್ ರಿವೀಲ್ ಇಟ್ ರೈಟ್ ನೌ, ಬಟ್ ಒಂದಷ್ಟು ಅಪ್ಲೈನ್ಸ್ ಇದೆ. ಐ ವಿಶ್ ಆರ್ ಗುಡ್. ಎಸ್, ಇವಾಗ ನಿಲ್ಲಬೇಡ ಸಾಂಗ್ ಇಂದ ಎಷ್ಟು ಫೇಮಸ್ ಆಗಿದ್ದಾಳೆ ಸುನಿಧಿ ಅಂದ್ರೆ ಧಾರವಾಡ ಡ್ಯಾನ್ಸಿಂಗ್ ದೀವಾ ಅಂತ ಕೂಡ ನೇಮ್ ಬಂದ್ಬಿಟ್ಟಿದೆ ಆಲ್ರೆಡಿ. 13 yearsಗೆ ಯು ಹ್ಯಾವ್ ಬಿಕಮ್ ದೀವಾ ಆಲ್ರೆಡಿ. ಅದ್ರ ಬಗ್ಗೆ ಹೇಳೋದಾದ್ರೆ ಹೇಗೆ ಅನಿಸ್ತಾ ಇದೆ ನಿಮಗೆ? ಪ್ರೌಡ್ ಆಫ್ ಕೋರ್ಸ್ ಪ್ರೌಡ್. Dancing diva. Dance is like my first love. ಹೇಳಿಲ್ಲ ಡಾನ್ಸಿಂಗ್ ದಿವೆ ಏನಿಗೆ ಬರುತ್ತೆ. ಈ ಒಂದು ಡಾನ್ಸ್ ಮೇಲೆ ತುಂಬಾ ಭಯ ಭಕ್ತಿ ಇದೆ ಅವಳಿಗೆ. ಆ ಭಯ ಭಕ್ತಿಯಿಂದನೇ ಶೀ ಸಿಟ್ಟಿಂಗ್ ಹಿಯರ್, ಶೀ ಸೀಯಿಂಗ್, ಫೀಲಿಂಗ್ ಎವ್ರಿಥಿಂಗ್. ನಮಗೆ ಅದೊಂದು ಖುಷಿ. ಹಂಗಾಗಿ ಡಾನ್ಸಿಂಗ್ ದಿವಾ ಅನ್ನೋದು ಅವಳು ಪಡ್ಕೊಂಡಿರೋ ಬಿರುದು. ಖಂಡಿತ. ಇವಾಗ ಡ್ಯಾನ್ಸಿಂಗ್ ದಿವಾ ಅಂತ ನಿನ್ಗೆ ಕರೀತಾ ಇದಾರೆ ಜನ, ಅಭಿಮಾನಿಗಳು. ಸೊ ನಿನ್ ಮೇಲೆ ಪ್ರೆಷರ್ ಕೂಡ ಜಾಸ್ತಿ ಆಯ್ತು. ಇವಾಗ ನಿಲ್ಲಬೇಡ ಸಾಂಗ್ ರಿಲೀಸ್ ಆದ್ಮೇಲೆ ನಾನೇ ರಾಜ್ ಕಪ್ ಅಲ್ಲಿ ನೀನು ಪರ್ಫಾರ್ಮ್ ಮಾಡಿದ್ ನೋಡಿದೆ, ನಾನು ಬಂದಿದ್ದೆ ಅಲ್ಲಿ. ಎಸ್, ಸೊ ಆ ತರ ಎಷ್ಟು ಪರ್ಫಾರ್ಮೆನ್ಸ್ ಕೊಟ್ಟೆ ಸಾಂಗ್ ರಿಲೀಸ್ ಆದ್ಮೇಲೆ? ಮೂರು 5-6 ಇಲ್ಲಿ ಅಲ್ಲಿ ರೀಸೆಂಟ್ ಯಾದವಾಡದಲ್ಲಿ ಯಾದವಾಡ, ಹುಬ್ಳಿ ಅಂಡ್ ಶಿ ಪರ್ಫಾರ್ಮ್ ಇನ್ ರಾಜ್ ಕಪ್. ಮೊನ್ನೆ ಮ್ಯಾಕ್ಸ್ ಅಲ್ಲಿ ಕೂಡ ಒಂದು ಈವೆಂಟ್ ಅಲ್ಲಿ ನಮ್ಮ ಟೀಮ್ ಜೊತೆಲಿ ಐ ವಾಂಟೆಡ್ ಹರ್ ಟು ಪರ್ಫಾರ್ಮ್. ಅವಳದು ಎಕ್ಸಾಮ್ ಇರೋದ್ರಿಂದ ವಿ ಕುಡಂಟ್ ಏಬಲ್ ಟು ಮೇಕ್ ಇಟ್ ಹ್ಯಾಪನ್. In future, pakka. Anyway, he's a choreographer, so ಎಲ್ಲ big events ಅಲ್ಲಿ you'll get to perform. So ಅಭಿಷೇಕ್, ನೆಕ್ಸ್ಟ್ ಇವಾಗ ನಿಲ್ಲಬೇಡ ಪ್ರಾಜೆಕ್ಟ್ ಅಂತ ನೀವು ರೆಡಿ ಮಾಡ್ಕೊಂಡ್ರಿ. ಸೊ ಕೊರಿಯೋಗ್ರಫಿ ಎಲ್ಲ ನಡೀತಾ ಇತ್ತು. ಎಷ್ಟು ದಿನದಲ್ಲಿ ನೀವು ಅವಳಿಗೆ ರೆಡಿ ಮಾಡ್ಬಿಟ್ರಿ? ಇವಾಗ ಸಾಂಗ್ ನಾಳೆ ರೆಕಾರ್ಡಿಂಗ್ ಇದೆ, ಶೂಟ್ ಮಾಡ್ತಿದೀವಿ ಅಂತ ಆದಾಗ ಎಷ್ಟು ದಿನದಲ್ಲಿ ರೆಡಿ ಇದ್ಲು? ಬಟ್ ಇಟ್ ವಾಸ್ ಫಾರ್ ಆಲ್ಮೋಸ್ಟ್ 3 months ಪ್ರೀ ಪ್ರೊಡಕ್ಷನ್ ಕೆಲಸ ಮಾಡಿರೋದು. 3 ತಿಂಗಳಿಂದ ಅವಳು ಬೆಂಗಳೂರಿಗೆ ಬರೋದು, ಬೆಂಗಳೂರಲ್ಲಿ ಪ್ರಾಕ್ಟೀಸ್ ನಡೆಯೋದು. ನಾನು ನನ್ನ ಟೀಮ್ನ ಅಸಿಸ್ಟೆಂಟ್ಸ್ನ ಕರ್ಕೊಂಡು ನನ್ನ ಅಸಿಸ್ಟೆಂಟ್ಸಿಗೆ ಹ್ಯಾವ್ ಟು ಥ್ಯಾಂಕ್. ಇಲ್ಲಿಂದ ಅಲ್ಲಿಗೆ ಬರೋರು ನನ್ನ ಟೀಮು. ಇವಳಿಗೆ ಹೋಗಿ ಅಲ್ಲಿ ರೆಡಿ ಮಾಡ್ತಾ ಇದ್ವಿ, ಅಲ್ಲಿ ರೆಡಿ ಮಾಡ್ತಿರ್ಗ ಅಲ್ಲಿಂದ ವಾಪಸ್ ಬಾ. ಇವ್ರು ಅಡ್ಡಾಡೋದಲ್ದೇ ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ನಂಗೆ ಏನ್ ಹೇಳಿದ್ರು ಅಂದ್ರೆ, ಸರ್ ನೀವು ಬರೋ ಮುಂಚೆ ನಿಧಿ ಒಬ್ಳೆ ಡ್ಯಾನ್ಸ್ ಮಾಡ್ತಾ ಇದ್ಲು, ಈಗ ನೀವು ಬಂದ ಮೇಲೆ ನಿಧಿ ಜೊತೆ ಇಡೀ ಫ್ಯಾಮಿಲಿ ಡ್ಯಾನ್ಸ್ ಮಾಡ್ತಾ ಇದೆ, ಹಂಗ ಆಗ್ಬಿಟ್ಟಿದೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ. ಬಟ್ ಆ ಡೆಡಿಕೇಶನ್ ತಕ್ಕಷ್ಟು ಸಪೋರ್ಟ್ ಇದೆ. ಆ ಸಪೋರ್ಟ್ಗೆ ಈಗ ಅಲ್ಲಿದ್ದವ್ರಿಗೆ ಕಡಲೆ ಇರಲ್ಲ, ಕಡಲೆ ಇದ್ದವ್ರಿಗೆ ಅಲ್ಲಿರಲ್ಲ ಅಂತಾರೆ. ಸೊ ಇಲ್ಲಿ ಕಡಲೆನೂ ಇದೆ, ಅಲ್ಲೂ ಇದೆ. ಹಂಗಾಗಿ ಕ್ಲೀನ್ ಆಗಿ ಅದು ಅಚೀವ್ ಆಗ್ತದೆ, ಅಷ್ಟು ಚೆನ್ನಾಗಿ ನಡೀತಾ ಇದೆ. ನಾವು ಅವಳಿಗೆ ಕೊರಿಯೋಗ್ರಫಿನೂ ನಡೀತಾ ಇತ್ತು. ಮೀನ್ ವೈಲ್ ಮೇಕಿಂಗು, ಈಗ ನಾನೇ ಒಂದಷ್ಟು ಹಲವಾರು ಮ್ಯೂಸಿಕ್ ವಿಡಿಯೋಸ್ ಮಾಡಿರೋದ್ರಿಂದ ಈ ಸಾಂಗು ಸಿನ್ಸ್ ನಾನು ಡಾನ್ಸ್ ಸ್ಟೋರಿ ಹೇಳ್ತಿರೋದ್ರಿಂದ ಎಲ್ಲರಿಗೂ ಒಂದು ಆಲ್ರೆಡಿ ಒಂದು ಸೆಟ್ ಆಫ್ ಇಮೇಜ್. ಡಾನ್ಸ್ ಅಂದ್ರೆ ಒಂದು ಸಿನಿಮಾ ಬಂದಿರೋದು ನಮ್ದು ಕನ್ನಡದಲ್ಲಿ ಮೊದಲು ನಾನು ನೋಡಿರೋದು ಡಾನ್ಸ್ ರಾಜ ಡಾನ್ಸ್. ಅದಾದ್ಮೇಲೆ ಇಲ್ಲಿ ತನಕ ಡಾನ್ಸ್ ಸಬ್ಜೆಕ್ಟ್ ಯಾವ್ದು ಇರಲಿಲ್ಲ. ಪೀಪಲ್ ಯೂಸ್ ಟು ಸಜೆಸ್ಟ್ ಓನ್ಲಿ ABCD. ಅದಾದ್ಮೇಲೆ ನಮ್ಮ ಪ್ರಭುದೇವ ಮಾಸ್ಟರ್ದು ಸ್ಟೈಲ್, ಅದನ್ನ ನಾನು ವಿಜುವಲ್ಸ್ನ ಮೀರು ಅಂತ ನಾನು ಏನಾದ್ರು ಕೊಡ್ಬೇಕು, ಅದು ಇಂಥ ಒಳ್ಳೆ ಡಾನ್ಸರ್ ಇಟ್ಕೊಂಡು. ಸೊ ಹಂಗಾಗಿ ನಿಲ್ಲಬೇಡ ಫಾರ್ಮ್ ಆಗಿದ್ದು. ಸೊ ಅದೇ ಹೇಳ್ತೀವಲ್ಲ, AL ಒಂದಷ್ಟು ಇಮೇಜಸ್ನ ನಾವು ಕ್ರಿಯೇಟ್ ಮಾಡಿ ಸೆಟಪ್ ಹಿಂಗೆ ಇರಬೇಕು, ಡಾನ್ಸ್ ಹಿಂಗೆ ಆಗ್ಬೇಕು, ಆ ಕಥೆನೂ ಅಷ್ಟೇ ಕ್ಲೀನಾಗಿ ನರೇಟ್ ಆಗ್ಬೇಕು. 4 ನಿಮಿಷ ಸ್ಟೋರಿಲಿ ಅಷ್ಟು ಕತೆ ಹೇಳೋದು ಅಂದ್ರೆ ಇಟ್ ಇಸ್ ನಾಟ್ ಸುಲಭ. ಆ ಸ್ಟೋರಿನೂ ಕನ್ವೆ ಆಗ್ಬೇಕು, ಪೀಪಲ್ ಶುಡ್ ಟೇಕ್ ಇಟ್. ಆಮೇಲೆ ನಾನು ಅಬ್ಸರ್ವ್ ಮಾಡ್ದಂಗೆ ಓವರ್ ಆಲ್ ಒಂದು 2-3 ಸಾವಿರ ಕಮೆಂಟಲ್ಲಿ ಒಂದು ಖುಷಿಯಾಗಿರೋದೇನು ಅಂದರೆ, ಇವಳು ಡಾನ್ಸ್ನ ಹೊಗಳಿದ್ದಾರೆ, ಅಟ್ ದ ಸೇಮ್ ಟೈಮ್ ನಮ್ಮ ಇಡೀ ಟೀಮ್ನ ಹೊಗಳಿದ್ದಾರೆ. ನನ್ನಾಗಲಿ
ಎಲ್ಲರೂ ಎಲ್ಲೂ ನೆಗೆಟಿವ್ ಅನ್ನೋದು ಕಮೆಂಟ್ಸ್ ಇಲ್ಲ. ಅಂದ್ರೆ ಒಬ್ಬ ಮೇಕರ್ ಆಗಿ, ಒಬ್ಬ ಡಾನ್ಸರ್, ಕೊರಿಯೋಗ್ರಾಫರ್ ಆಗಿ ನಮಗೆ ನಮ್ಮ ಪ್ರಾಡಕ್ಟ್ ಅಷ್ಟು ಅದ್ಭುತವಾಗಿ ನಾವು ಡಿಲಿವರ್ ಮಾಡಿದ್ರೆ ಸಾಕು ಅನ್ನೋ ಹಂಬಲ ಇರುತ್ತೆ. ಸೊ ಅದನ್ನ ಡಿಲಿವರ್ ಮಾಡಿದೀವಿ ಅನ್ಕೊಂಡು ನಂಬ್ಕೊಂಡು ಇಲ್ಲಿ ಬಂದಿದೀವಿ. ಖಂಡಿತ ಇವಾಗ ಸಾಂಗ್ ನೋಡಿದವರು ಒಂದ್ಸಲಿ ಆ ವಿಡಿಯೋನ ಫುಲ್ ಕಂಪ್ಲೀಟ್ ಆಗಿ ನೋಡಿದಾಗ, ಇವಾಗ ನಾನ್ ನೋಡಿದಾಗ್ಲೂ ನನಗೆ ಅದೇ ಅನ್ಸುತ್ತೆ, ಎಷ್ಟು ಚೆನ್ನಾಗಿ ಮುಗಿಸ್ಕೊಟ್ಟಿದ್ದಾರೆ ಈ ಸಾಂಗ್ ನ. ಅಚ್ಚುಕಟ್ಟಾಗಿ ಸ್ಟೋರಿ ಇದೆ, ಡ್ಯಾನ್ಸ್ ಇದೆ, ಮತ್ತೆ ಸುನಿಧಿ ಎಫರ್ಟ್ಸ್ ಕೂಡ ಫುಲ್ ಸಾಂಗ್ ಹಂಗೆ ಕಾಣುತ್ತೆ. ಯು ಡೋಂಟ್ ಬಿಲೀವ್, ನಂಗೊಂದು ಅಷ್ಟು ಜನ ಹೇಳಿರೋದೇನಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಅವಳು ಬಂದು ಅವಳು ಚೀರ್ತಾಳಲ್ಲ, ನಿಧಿ ಚೀರಿದಾಗ ಅದೊಂದು ಗೂಸ್ ಬಂಪ್ಸ್ ಅನ್ನೋ ಒಂದು ಫೀಲಿಂಗ್ ತುಂಬಾ ಜನಕ್ಕಾಗಿದೆ. ನಂಗೆ ಅಷ್ಟು ಇಂಡಸ್ಟ್ರಿ ಸೆಲೆಬ್ರಿಟಿ ಫ್ರೆಂಡ್ಸ್ ಎಲ್ಲರೂ ಹೇಳಿರೋದು ಅದೇ, ಏನ್ ಸಕ್ಕದಾಗೆ ಮಾಡಿದಾಳೆ ಹುಡುಗಿ ಡಾನ್ಸು, ಏನ್ ಸಕ್ಕದಾಗಿ ಮಾಡಿದಾಳೆ, ಅಷ್ಟೇ ಚೆನ್ನಾಗಿ ಬಂದಿದೆ ಮೇಕಿಂಗ್. ಎಲ್ಲೂ ಒಂದು ನಮಗೆ 5 ನಿಮಿಷ ಹೆಂಗ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಅದ್ಭುತವಾಗಿ ನರೇಟ್ ಮಾಡಿದಿರ. ಅದೆಲ್ಲ ನಮಗೆ ಬಹಳ ಖುಷಿ ತಂದ್ಕೊಟ್ಟಿದೆ. ದ ಸೇಮ್ ಟೈಮ್ ಇವಳಿಗೆ ಹೊಗಳ್ತಿರೋದು ನನಗೆ ಇನ್ನೂ ಡಬಲ್ ಖುಷಿ ಆಗಿದೆ. ಹೌದು ಇವಾಗ ಶಿಷ್ಯಗೆ ಹೋಗ್ಲಿದ್ರೆ ಗುರುನೇ ಜಾಸ್ತಿ ಖುಷಿ. ಈಗ ನಾನು ಇವಳ ಏಜ್ ಅಲ್ಲಿ ಐ ವಾಂಟೆಡ್ ಟು ಅಚೀವ್ ದಿಸ್, ನಾನು ಅಲ್ಲೋಗಿ ಡಾನ್ಸ್ ಮಾಡೋಕೆ, ಇಲ್ಲಿ ನಿಲ್ಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು. ಈಗ ನಂತರದವರು ನಾನು ಅವಳಲ್ಲಿ ನನ್ನ ಸಕ್ಸಸ್ ಕೂಡ ಅವಳಲ್ಲೇ ನೋಡೋದು. ಸೊ ಇಫ್ ಶಿ ಈಸ್ ರೀಚಿಂಗ್ ಟು ದ ಹೈಟ್ಸ್, ಅದೇ ನನ್ನ ಸಕ್ಸಸ್ ನನ್ನ ಭಾವನೆ. ವೆರಿ ವೆಲ್ ಸೆಡ್.